ಗ್ರಹಣ ಮತ್ತು ಅನ್ವೇಷಣೆ ಅವರ ಕಾದಂಬರಿಯ ಶೀರ್ಷಿಕೆಗಳು ನನ್ನ ಮೊದಲ 2 ಚಿತ್ರಗಳ ಟೈಟ್ಲು. ಹಾಗಾಗಿ ಅವರು ಮೊದಲು ನನಗೆ ಕಾದಂಬರಿ ಕೊಡೋಲ್ಲ ಅಂದರು. ನಾನೇನು ಕೊಡೋಲ್ಲ, ನೀನು ಇನ್ನೊಂದು 4-5 ಸಿನಿಮಾ ಮಾಡೋದು. ನಾನು ಆಗಲೇ 4 ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದೆ. ಅವರಾದರೂ ಇಲ್ಲ ನೀವು ಆಮೇಲೆ ಮಾಡು ನೀನು ಆಮೇಲೆ. ಯಾಕೆ ಅಂದರು, ಕಾರಂತರ ಮಾಡಲಿ. ಅವರಿಗೆ ಕಾರಂತರ ಕಂಡ್ರೆ ಬಹಳ ಇಷ್ಟ. ನಾನು ಕಾರಂತರ ಹೆಸರಲ್ಲಿ ನಾನು ಮಾಡ್ತೀನಿ ಹಿಂದೆ, ಹಂಗೆಲ್ಲ ಪ್ರಾಕ್ಸಿ ಮಾಡಬಾರ್ದು ಅಂತೆಲ್ಲ. ಆದರೆ ಗ್ರಹಣ ಮತ್ತು ಅನ್ವೇಷಣೆ 2 ಟೈಟ್ಲ್ಗಳನ್ನು ಇಟ್ಕೊಂಡಿದ್ದಕ್ಕೆ ಸಿಕ್ಕಿದಾಗೆಲ್ಲ ಇವನು ನೋಡಿ ನನ್ನ ಶೀರ್ಷಿಕೆ ಚೋರ ಅಂತ ಎಲ್ಲ ನನ್ನನ್ನು ರೇಗಿಸ್ತಾ ಇದ್ದೆ. HS ಗೋಪಾಲರಾವ್ ಅಂತ ನಮ್ಮ ಕಾಮನ್ ಫ್ರೆಂಡ್ ಒಬ್ಬರಿದ್ರು. ಅವ್ರ ಜೊತೆ ಯಾವಾಗಲೂ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದಾಗೆಲ್ಲ ಅವ್ರು ಹೇಳ್ತಾ ಇದ್ದದ್ದು, ನೋಡಪ್ಪ ಇವನೊಬ್ಬ ಇದ್ದಾನೆ, ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿಬಿಟ್ಟ ಅಂತ ನನ್ನನ್ನು ರೇಗಿಸಿ ಆಮೇಲೆ ಹೇಳೋರು, ನೀನು ನಿಜವಾಗ್ಲೂ ಒಳ್ಳೆ ಸಿನಿಮಾ ನಿರ್ಮಾಪಕನ ನಿರ್ದೇಶಕನ ಆಗಬೇಕಾದ್ರೆ 1 ಕೃತಿ ಅಥವಾ 2 ಕೃತಿಯಿಂದ ಅಳಿಬಾರ್ದು. ಸುಮಾರು ಒಂದು 5-6 ಕೃತಿಗಳಾದ ಮೇಲೆ ನಿನ್ನ ಕನ್ಸಿಸ್ಟೆನ್ಸಿನ ಕಂಡುಕೋಬೇಕು. ಅದೃಷ್ಟ, ನಾನು ಒಂದು 10 ಸಿನಿಮಾ ಆದಮೇಲೂ ಅವ್ರ ಹತ್ರ ಹೋಗಿದ್ದೆ. ಸರ್ ಈಗಲಾರು ಕೊಡ್ತೀರಾ ಅಂತ. ಯಾವ್ದು ಮಾಡಬೇಕು ಅಂತಿದೆಯಾ ಅಂತ ಎಲ್ಲ ಕೇಳ್ತಾಯಿದ್ರು. ಒಂದು ಪಟ್ಟಿ ಕೊಡ್ತಾಯಿದ್ದೆ. ಆ ಪಟ್ಟಿ ಎಲ್ಲ ಆಗಲ್ಲ, ಒಂದು